ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ನಮ್ಮ ದುರಹಂಕಾರ ನಮ್ಮನ್ನೇ ಕೆಡಿಸ್ತು ಬಿಟ್ರೆ ಬೇರೆಯವ್ರನ್ನ ಹಾಳು ಮಾಡಲ್ಲ. ಈ ಹಿಂದೆನೂ ಈ ಮಾತನ್ನ ಹೇಳಿದ್ದೆ, ಇವತ್ತು ಆ ಮಾತನ್ನೇ ಹೇಳ್ತಾ ಇದೀನಿ. ಅತಿಯಾದ ಮಾತು, ಅತಿಯಾದ ದುರಹಂಕಾರ ನಮ್ಮನ್ನೇ ಕೆಡಿಸತ್ತೆ. ಗಿಲ್ಲಿಯವರು ಅತಿಯಾಗಿ ಮಾಡಿ ತನ್ನನ್ನ ತಾನೇ ಹಾಳು ಮಾಡ್ಕೊತಾ ಇದ್ದಾರೆ ಬಿಟ್ರೆ ಬೇರೆಯವ್ರನ್ನ ಹಾಳು ಮಾಡ್ತಾ ಇಲ್ಲ. ಈ ಕರೆಕ್ಷನ್ ನ ಅವ್ರು ಇವಾಗ್ಲೇನೆ ಮಾಡ್ಕೊಂಡ್ರೆ ನಿಜವಾಗ್ಲೂ ಗೆಲ್ತಾರೆ. ಈ ಕರೆಕ್ಷನ್ ನ ಅವ್ರು ಇವಾಗ ಮಾಡ್ದಲೇನೆ ಬೇರೆಯವ್ರ ಮೇಲೆ ಅಸೂಯೆ, ದ್ವೇಷ, ಅಹಂಕಾರನ ಇಟ್ಕೊಂಡ್ರೆ ನಿಜವಾಗ್ಲೂ ಅವ್ರು ಗೆಲ್ಲಲ್ಲ. ಅಂಡ್ ಅಶ್ವಿನಿ ಮೇಡಮ್ ಅಂತೂ ಎಕ್ಸ್ಟ್ರಾರ್ಡಿನರಿ ಮೇಡಮ್. ನೀವು ಎಕ್ಸ್ಟ್ರಾರ್ಡಿನರಿನಲ್ಲೇ ಎಕ್ಸ್ಟ್ರಾರ್ಡಿನರಿ. ಏನ್ ಮೇಡಮ್ ಎಷ್ಟು ಸ್ಟ್ರಾಂಗ್ ಇದ್ದೀರಾ. ಇಷ್ಟು ಅವಮಾನ ಮಾಡಿ, ಇಷ್ಟು ಅವಮಾನ ತಗೊಂಡು ಮನುಷ್ಯ ಒಬ್ಬ ಅಷ್ಟು ತಾಳ್ಮೆಯಿಂದ ಇರ್ತಾನೆ ಅಂದ್ರೆ ನಿಮ್ಗೆ ನಿಜವಾಗ್ಲೂ ಸೆಲ್ಯೂಟ್. ಯಾಕೆ ನೀವು ಅಷ್ಟೊಂದು ತಾಳ್ಮೆಯಿಂದ ಇದ್ದೀರೋ, ನೀವು ನಿಜವಾಗ್ಲೂ ತಾಳ್ಮೆಯಿಂದ ಇದ್ದೀರೋ ಅಥವಾ ತಾಳ್ಮೆಯಿಂದ ಇರೋ ತರ ಇನ್ನೊಂದ್ 2 ವಾರ ಅಲ್ವಾ ತಡ್ಕೊಂಡ್ ಬಿಡೋಣ ಅನ್ನೋ ತರ ಏನಾದ್ರೂ ಅನ್ನಿಸ್ಕೊಂಡ್ ಮಾಡ್ತಾ ಇದ್ದೀರೋ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಆದ್ರೂನು ಮೇಡಮ್ ನಿಮ್ಮ ಇದಕ್ಕೆ ತಾಳ್ಮೆಗೆ ಅದ್ ಏನ್ ಹೇಳೋದಂತಾನೆ ಗೊತ್ತಾಗ್ತಾ ಇಲ್ಲ. ಸೂಪರ್ ತಾಳ್ಮೆ. ಅಂಡ್ ಧ್ರುವಂತ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ನಿಮ್ದು ಅಷ್ಟೇನೆ ಸೂಪರ್ ತಾಳ್ಮೆ. ಯಾರು ತಾಳಿದವನು ಬಾಳಿಯಾನು ಕೇಳಿದಿರಲ್ವಾ? ಖಂಡಿತ ಧ್ರುವಂತ್ ಅಂಡ್ ಅಶ್ವಿನಿ ಮೇಡಮ್ ಅಂಡ್ ಈವನ್ ರಕ್ಷಿತಾ ಕೂಡ ಸ್ವಲ್ಪ ಮಾತಲ್ಲಿ ಆಚೆ ಈಚೆ ಏರುಪೇರು ಆಡ್ತಾ ಇದಾರೆ ಅನ್ನೋದೊಂದು ಬಿಟ್ರೆ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನಿಮ್ 3 ಜನಕ್ಕೂ ಒಳ್ಳೇದಾಗ್ಲಿ. ಅಂಡ್ ಗಿಲ್ಲಿ ಅವರೇ ದಯವಿಟ್ಟು ಆದಷ್ಟು ನಿಮ್ಮ ಅಹಂಕಾರನ ಕಡಿಮೆ ಮಾಡ್ಕೊಳ್ಳಿ. ನ್ಯಾಯ ನೀತಿಯಿಂದ ಇರಿ. ಖಂಡಿತ ನೀವುನು ಗೆಲ್ತೀರಿ. ಅಂಡ್ ಅಶ್ವಿನಿ ಮೇಡಮ್ ಅಂತೂ ಸ್ಟ್ರಾಂಗರ್ ಸ್ಟ್ರಾಂಗೆಸ್ಟ್ ವುಮೆನ್.